ಹೇಳಿದೆ ಒಂದು ಈಗ ಏನಾಗಿದೆ ಅಂದ್ರೆ ನಾನು ಕೋರ್ಟಿಗೆ ಎಲ್ಲವೂ ಕೆಲವು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿದ್ದೇನೆ. ಅವು ಇನ್ನೂ ಕೋರ್ಟ್ ಕನ್ಸಿಡರೇಷನ್ ಅಲ್ಲಿ ಇದೆ. ಎಪಿಪಿ ಮತ್ತೆ ನಮ್ಮ ಲಾ ವಿಂಗ್ ಎಲ್ಲ ಇದು ಪ್ರೊಸೆಸಿಂಗ್ ಎಲ್ಲ ಆಗಿ ಅಲ್ಲಿ ಹೋಗಿದೆ. ಇದರಲ್ಲಿ ನಾನು ಏನಾದ್ರು ಮಾತಾಡಿದ್ರೆ ಇಟ್ ಅಮೌಂಟ್ಸ್ ಟು ಕಾಂಟೆಂಪ್ಟ್ ಆಲ್ಸೋ. ಆಮೇಲೆ ಇಟ್ ಈಸ್ ಅಬೌವ್ ಮೈ ಪವರ್ ಅಂತ ಕಾಣ್ತದೆ. ಇಸ್ ಅಲ್ಟ್ರಾ ವೈರ್ ಐ ಥಿಂಕ್ ಆಸ್ ಅಕಾರ್ಡಿಂಗ್ ಟು ವರ್ಡ್ ವಿಚ್ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಇಟ್ ಈಸ್ ಬಿಯಾಂಡ್ ಮೈ ಪವರ್ ಎಲ್ಲವೂ ಹೇಳಲಿಕ್ಕೆ. ಅಫ್ಕೋರ್ಸ್ ನಮ್ಮ ಎಡಿಜಿ ಹೇಳಿದ್ದಾರೆ ಅವರಿಗೆ ಕನ್ವಿನ್ಸ್ ಮಾಡಿ ಅಂತ. ನಾನು ಕನ್ವಿನ್ಸ್ ಮಾಡಬೇಕು, ಬಟ್ ಇಟ್ ಶುಡ್ ನಾಟ್ ವೈಲೇಟ್ ದಿ ಲಾ ಆಲ್ಸೋ. ಅವ್ರಿಗೆ ಕರೆದ್ಬಿಟ್ಟು ನಾನು ಒಂದು ಮಾತು ಹೇಳಿದೆ, ನಿಮ್ಮ ಮಗಳು ಸೌಜನ್ಯ ಸತ್ತೋಗಿದ್ದಾಳೆ, ರೇಪ್ ಆಗಿದೆ, ಇಸ್ ಎಲ್ಲ ಎವ್ರಿಥಿಂಗ್ ಇಸ್ ಓಕೆ. ಅಕಾರ್ಡಿಂಗ್ ಟು ಮೀ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ನೀವು ತಿಳ್ಕೊಳ್ಳಿ. ನೋಡಿ, ಕೆಟ್ಟದ್ರಲ್ಲಿಯೂ ನಾವು ಒಂದು ಸ್ವಲ್ಪ ಒಳ್ಳೇದನ್ನು ಹುಡುಕಬೇಕು ಅಂದ್ರೆ ನಿಮ್ಮ ಮಗಳನ್ನ ಏನು ಬದುಕಿಸ್ಕೊಡ್ಲಿಕ್ಕೆ ಆಗಲ್ಲ. ನಾವು CID CBI ನೋ ಬಡಿ ಈವನ್ ಯಾರು ಬಂದ್ರೂ ಆಗಲ್ಲ. ಅದು ಮತ್ತೆ ನಂತರ ಈ ಬದುಕಿಸ್ಕೊಡ್ಲಿಕ್ಕೆ ಆಗಲ್ಲ ಅಂದಾಗ ನಾವು ಏನ್ ಮಾಡ್ಬೋದು, ನಿಮ್ಗೆ ಆಗಿರ್ತಕ್ಕಂಥ ಇದಿದೆಯಲ್ಲ, ದುಃಖ ಇದೆಯಲ್ಲ, ಅದನ್ನ ಸ್ವಲ್ಪ ಮಟ್ಟಿಗೆ ನನ್ನಿಂದ ಆಗುವಷ್ಟು, ಕಾನೂನಿಗೆ ಧಕ್ಕೆ ಆಗದೆ ನನ್ನಿಂದ ಆಗುವಷ್ಟನ್ನ ನಾನು ನಿಮಗೆ ಹೇಳ್ಬೋದು. ಪವಿತ್ರವಾಗಿ ಸತ್ತಿದ್ದಾಳೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ಹೇಳಿದೆ, ಬೈ ದ ಟೈಮ್ ನನಗೆ ಗೊತ್ತಿತ್ತು ಇದೆಲ್ಲ, ಬರ್ತೇನೆ ನೆಕ್ಸ್ಟ್ ಅಲ್ಲಿಗೆ. ಡೋಂಟ್ ಮೇಕ್ ಎನಿ ಪಾಲಿಟಿಕ್ಸ್, ಬಿಲೀವ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಎರಡು ಪದದ ಬಗ್ಗೆ ಬಹಳ ಆಕ್ಷೇಪ ಆಗ್ತಿರೋದು ಸರ್. ನೀವು ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳಿ ನೀವು ಹೇಳಿದ್ದನ್ನ ಇನ್ನೊಬ್ರು ರಿಪೀಟ್ ಮಾಡಿ ಅದಕ್ಕೆ ಈ ಸೌಜನ್ಯ ಹೋರಾಟಗಾರರೆಲ್ಲ ಬಹಳ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಅಂದ್ರೆ ಹೆಣ್ಣು ಮಗಳ ಮೇಲೆ ಆಗೋ ದೌರ್ಜನ್ಯವನ್ನ ಅದು ಪವಿತ್ರ ಅಪವಿತ್ರ ಅಂತ ಹೇಳಿ ಯಾವ ಮಾನದಂಡದ ಮೇಲೆ ಮಾತನಾಡಿದ್ರು ಅಂತ ಹೇಳಿ. ಪವಿತ್ರ ಅನ್ನುವುದು ತನಿಖೆಯ ಹಿನ್ನೆಲೆಯಲ್ಲಿ ಸಿಕ್ಕ ಎವಿಡೆನ್ಸ್ ಅಲ್ಲ. ನಾಲೆಡ್ಜ್ ಇಸ್ ಡಿಫರೆಂಟ್ ಅಂಡ್ ಎವಿಡೆನ್ಸ್ ಇಸ್. ನಾಲೆಡ್ಜ್ ಅನ್ನು ನಾನು ಆ ಟೈಮಲ್ಲಿ ಹೇಳಿದೆ ಅಷ್ಟೇ. ನನ್ನ ನಾಲೆಡ್ಜ್ ಅನ್ನು ನಾನು ಹಂಚ್ಕೊಳ್ಳಿಕ್ಕೆ ಕೋರ್ಟ್ ವಿಲ್ ನೆವರ್ ಅಬ್ಜೆಕ್ಟ್. ಯಾವ ಅಂಶಗಳನ್ನ ನಾನು ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಬರಲ್ಲ. ಯಾಕೆಂದ್ರೆ ಯಾರಾದ್ರೂ ಈಗ ಯಾರು ಬಾಯಿ ಮಾತಿನಲ್ಲಿ ಮಾತಾಡಿದ್ರೆ ಐ ಕ್ಯಾನಾಟ್ ಪ್ರೂವ್ ಇಟ್ ಅನ್ಲೆಸ್ ದಟ್ ಪರ್ಸನ್ ಅಡ್ಮಿಟ್ಸ್. ನಾನು ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಮಾತಾಡಿಲ್ಲ ಅಂತ ಅವರು ಸಬ್ಸಿಕ್ವೆಂಟ್ ಆಗಿ ಏನಾದ್ರು ಹೇಳಿದ್ರೆ, ಸೊ ದಟ್ ಮೈ ವರ್ಡ್ಸ್ ಹ್ಯಾಸ್ ಗಾಟ್ ನೋ ರೂಟ್, ಅದು ಒಣಗಿ ಹೋಗುತ್ತೆ, ಬೇರಿಲ್ಲದ ಸಸ್ಯ ಆಗ್ಬಿಡುತ್ತೆ. ಹಾಗಾಗಿ ನನ್ನ ನಾಲೆಡ್ಜ್ ಪ್ರಕಾರ ಹೇಳಿದ್ದೇನೆ ವಿನಃ ಎವಿಡೆನ್ಸ್ ಪ್ರಕಾರ ಆ ಮಾತೆಗೆ ಹೇಳಲಿಲ್ಲ, ಕುಸುಮಾವತಿಗೆ ನಾನು ಹೇಳಲಿಲ್ಲ. ಅಷ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದೆ, ನನ್ನ ಸಹೋದರಿಯನ್ನ ಭಾವನೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತಲೂ ಹೇಳಿದೆ. ಹೀಗೆ ಯಾಕೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಅನ್ನ ನಾವು ತಗೊಂಡಾಗ ನಮ್ಮ ಕೇಸ್ ಅದು ಸ್ವಂತ ಕೇಸ್ ಅಂತ ಗಮನ ಇಟ್ಟು ತಗೊಂಡಿರ್ತೇವೆ. ಹೀಗೆಲ್ಲ ಇದೆ. ಈ ಪವಿತ್ರವಾಗಿ ಸತ್ತಳು ಅನ್ನೋ ನಿಮ್ಮ ಪದ ಬಳಕೆಗೆ ಪೂರಕವಾಗಿ ಈ ಜಜ್ಮೆಂಟ್ ಕಾಪಿ ಪೇಜ್ ನಂಬರ್ 76ರಲ್ಲಿ ಒಂದಷ್ಟು ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಸರ್. ಎಸ್ಪೆಷಲಿ ಡಾಕ್ಟರ್ ಅದಮ್ ಅವರು ಕೊಟ್ಟ ಮೆಡಿಕಲ್ ರಿಪೋರ್ಟ್ ನ ಆಧಾರದ ಮೇಲೆ ಇಲ್ಲಿ the vagina admits 2 fingers bleeding present, uterus was with normal size ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇದು ನೀವು ಬೇರೆ ಬೇರೆ ಮಾಧ್ಯಮದಲ್ಲೂ ಕೂಡ ವಿವರಿಸಿದ್ದೀರಿ. ಮತ್ತೊಮ್ಮೆ ವೀಕ್ಷಕರಿಗೆ ಗೊಂದಲ ಇರೋ ಕಾರಣಕ್ಕೆ ಇಂಟರ್ ಕೋರ್ಸ್ ಆಗಿಲ್ಲ ಅಥವಾ ಆಗಿರೋ ಸಾಧ್ಯತೆ ಇಲ್ಲ ಅಂತ ಹೇಳಿ ಇಲ್ಲೆಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ ಹಂಗಂದ್ಬಿಟ್ರು ರುದ್ರಮುನಿ ಅವರು ಪ್ರಶ್ನೆ ಕೇಳ್ತಿದ್ದಾರೆ. ಐ ವೆಂಟ್ ಅರ್ಲಿ ಇನ್ ದಿ ಮಾರ್ನಿಂಗ್ ಟು ಉಜಿರಿ. ಆಗ ಅವರ ಆಬ್ಸೆನ್ಸ್ ಅಲ್ಲಿ ಏನ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಲೋಕಲ್ ಪೊಲೀಸ್ ಆಬ್ಸೆನ್ಸ್ ಅಲ್ಲಿ ಏನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದನ್ನ ಚಾಕ್ಔಟ್ ಮಾಡ್ಕೊಂಡಿದ್ದೆ. ಸೊ ದಟ್ ಇಮಿಡಿಯೇಟ್ಲಿ ನಾನು ಐ ಅಪ್ರೋಚ್ಡ್ ಡಾಕ್ಟರ್ ರಶ್ಮಿ, ಉಜಿರಿನಲ್ಲಿ ಸಿಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಅಷ್ಟೇ ಪರಿಚಯ ಮಾಡಿ, ನಾನು ಐ ಆಮ್ ನಾಟ್ ಇದು ಡಿಗ್ ಮಾಡಿಲ್ಲ ಏನು ವಿಚಾರನ. ಒಳಗೆ ಹೋಗಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡೆ, ಸೌಜನ್ಯ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ CID ಹೀಗೆ ಬಂದಿದ್ದೇನೆ, ಹೀಗೆ ಇದು ನೀವು ವರ್ಡ್ ಬೈ ವರ್ಡ್ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಇದನ್ನ PM ರಿಪೋರ್ಟ್ ಅನ್ನು ಎಕ್ಸ್ಪ್ಲೈನ್ ಮಾಡಬೇಕು. ದಟ್ ಇಸ್ ಓನ್ಲಿ ಅವೈಲಬಲ್ ಥಿಂಗ್ಸ್. ಈಗ ಡೆಡ್ ಬಾಡಿ ಇಲ್ಲ, ಯಾವುದೂ ಇಲ್ಲ, ಏನಿಲ್ಲ. ನೀವೇ ಲಾಸ್ಟಿಗೆ ಅದು PM ಮಾಡುವಾಗ ಅವರ ಡೆಡ್ ಬಾಡಿಯನ್ನ ನೋಡಿದ್ದು ಮತ್ತೆ ವೀಕ್ಷಿಸಿದ್ದು ಮತ್ತೆ ಒಳವಕ್ಕೂ ವೀಕ್ಷಿಸಿದ್ದು ಈಗೆಲ್ಲ ಇದೆ ಅಂತ ಹೇಳಿದ್ರು. ಆಗ ಅವರು ಹೇಳಿದ್ರು, ಇಲ್ಲ ರೇಪೇ ಆಗಿಲ್ಲ ಅದಕ್ಕೆ ಅಂತ. ಅವರು ಶಿ ಹ್ಯಾಸ್ ವಾಲಂಟರಿಲಿ ಎಕ್ಸ್ಪ್ರೆಸ್ಡ್, ಐ ಹ್ಯಾಸ್ ನಾಟ್ ಆಸ್ಕ್ಡ್. ಇನ್ನು ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ದಟ್ ಈಸ್ ಅದು ಸ್ಟಾರ್ಟ್ ಮಾಡಿದಾಗ ಹೇಳಿಲ್ಲ ಅವರು, ಸ್ಟಾರ್ಟಿಂಗ್ ನಲ್ಲೇ ಹೇಳ್ಬಿಟ್ರಿ ವಾಲಂಟರಿ. ಹೇಗೆ ಹೇಳ್ತೀರಿ ಏನು ಅಂತ ಕೇಳಿದೆ. ಇಲ್ಲ ಆಗಿಲ್ಲ, ಇಲ್ಲಿ
ಏನಾಗುತ್ತೆ ಅಂದ್ರೆ ಡೆಸ್ಪರೇಷನ್ ಏನಾಗುತ್ತೆ, ನಾನಿನ್ನು ಯಾವುದು ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಿಲ್ಲ. PM ರಿಪೋರ್ಟ್ ಅನ್ನ ತಾಂಡಿದ್ದೇನೆ. PM ರಿಪೋರ್ಟ್ ಬಗ್ಗೆ ಅದು 3 ಪೇಜ್ ಇದೆ, ಅದರಲ್ಲಿ ಯಾವುದಕ್ಕೂ ಹೋಗಿಲ್ಲ ಇನ್ನ ನಾನು. ಈ ಕ್ವಶನ್ ನಂಬರ್ 1 ಅಲ್ಲಿಂದ ಶುರು ಮಾಡ್ತೇನೆ, ನೀವೇಗೆ ಸ್ಟಾರ್ಟ್ ಮಾಡ್ತಿರೋ ಹಾಗೆ. ಸೊ ಅವ್ರು ಹೇಳಿದ್ರು ಆಗಿಲ್ಲ ಅಂತ, ಶಿ ಹ್ಯಾಸ್ ಟೋಲ್ಡ್ ವಾಲಂಟರಿಲಿ. ಅದನ್ನು ಮೈಂಡಲ್ಲಿ ಇತ್ತು, ಅವರೇ ಹೇಳಿದ್ದಾರೆ. ಆಮೇಲೆ ನಂತರ ಹೇಗೆ ಏನು ಅಂತ ಹೇಳಿದ್ರೆ, ಇಲ್ಲ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ ತೋರಿಸಿದ್ರು ಅವರು PM ರಿಪೋರ್ಟ್. ನೋಡಿ ಇಲ್ಲಿ ಬರೆದಿದ್ದೇನೆ, ಇದು ಏನಾಗಿದೆ ಅಂತ ಹೇಳಿದ್ರೆ ಈ ಇದಿದೆಲ್ಲ ಏನು ವೆಜೈನಲ್ ಸ್ವಾಬ್ ಇದರಲ್ಲಿ ಸ್ವಾಬ್ ಅಲ್ಲಿ ಮಣ್ಣಿದೆ. ಹೌ ವೆಜೈನಲ್ ಸ್ವಾಬ್ ಹೌ ಯು ಆರ್ ಕಲೆಕ್ಟೆಡ್, ಪಿಪೆಟ್ ಅಂತ ಒಂದು ಏನೋ ಇನ್ಸ್ಟ್ರೂಮೆಂಟ್ ಇರ್ತದೆ ಕೆಮಿಕಲ್ ಇವರಿಗೆ. ಅವರು ಪಿಪೆಟ್ ಹಾಕಿ ಅದನ್ನ ಸಕ್ ಮಾಡಿ ತೆಗಿತಾರೆ, ಅದ್ರ ಜೊತೆಗೆ ಮಣ್ಣು ಎಲ್ಲ ಬಂದಿದೆ. ಸೊ ದಟ್ ಈಸ್ ಡೀಪ್ ಇನ್ಸೈಡ್ ದಿ ವೆಜೈನ ಮಡ್ ಪಾರ್ಟಿಕಲ್ಸ್ ಫಾರ್ ಟ್ರೇಸ್ಡ್ ಅಕಾರ್ಡಿಂಗ್ ಟು ಹರ್. ಡೀಪ್ ಇನ್ಸೈಡ್ ನೋಡಿ ವೆಜೈನ್ ಇದು ಆಸ್ ಎ ಸೈನ್ಸ್ ಹಿನ್ನೆಲೆಯಲ್ಲಿ ಮಾತಾಡ್ಬೇಕಂದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಟ್ ಇಸ್ ಎ ವೆರಿ, ಐ ಆಮ್ ಬಯಾಲಜಿ ಸ್ಟೂಡೆಂಟ್ ಆಲ್ಸೋ, ಡಿಗ್ರಿನಲ್ಲಿ BSc ಬಾಟ್ನಿ ಅಂಡ್ ಝುವಾಲಜಿ. ಈ ದಟ್ ವೆಜೈನಾದಲ್ಲಿ ಡಾಕ್ಟರ್ ಕೇಳಿದೆ ಹೌ ಇಟ್ ವಾಸ್ ಇನ್ ಔಟ್ಸೈಡ್ ದಿ ಏನು ಮೇಲ್ಗಡೆ ಆ ಫೋಲ್ಡ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಆಸ್ ವೋಲ್ವಾ, ಐ ಥಿಂಕ್ ಮೆಡಿಕಲ್ ಟರ್ಮ್. ಅಲ್ಲಿ ಹ್ಯಾವ್ ಯು ಟ್ರೇಸ್ಡ್ ದಿ ಮೆಟಪಾರ್ಟಿಕಲ್ಸ್ ಆರ್ ವೇರ್ ಯು ಹ್ಯಾವ್ ಟ್ರೇಸ್ಡ್ ದಿ ಮೆಟಪಾರ್ಟಿಕಲ್ಸ್? ಅವರೇ ಹೇಳಿದ್ದಕ್ಕೆ ಡೀಪ್ ಇನ್ಸೈಡ್ ದಿ ವೆಜೈನಾ ಮೆಟಪಾರ್ಟಿಕಲ್ಸ್. ಹೌ ಇಟ್ ವಾಸ್ ಎಂಟರ್ಡ್ ಅನ್ಲೆಸ್ ಸಂಬಡಿ ಪುಷಸ್ ಇಟ್? ಈಸ್ ಇಟ್ ನ್ಯಾಚುರಲಿ ಎಂಟರ್ಸ್ ಬಾಡಿ? ಹೀಗೆ ಒದ್ದಾಡಿದಾಗ ಬಿದ್ದಾಗ ಹೋಗ್ಲಿಕ್ಕೆ ಆಗ್ತದ? ನೆವರ್, ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರು. ಆಮೇಲೆ ಹೇಗೆ ಅಂತೇಳಿ ಫಿಂಗರ್ಸ್ ಅಲ್ಲಿ ಪೆನಿಟ್ರೇಟ್ ಮಾಡಿದ್ದಾನೆ, ಮಣ್ಣು ಹಾಕಿ ಪೆನಿಟ್ರೇಟ್ ಮಾಡಿದ್ರೆ ಹಾಗೆ ಆಗ್ತದೆ ಅಂತ ಶಿ ಟೋಲ್ಡ್. ಅದಕ್ಕೆ ಪೂರಕವಾಗಿ ನೋಡಿ ಆ ವೆಜೈನಲ್ ವಾಲ್ ಇದೆಯಲ್ಲ ಒಳಗಡೆಗೆ ಲ್ಯಾಸರೇಟೆಡ್ ವೂಂಡ್ಸ್ ರೆಕಾರ್ಡ್. ಲ್ಯಾಸರೇಟೆಡ್ ವೂಂಡ್ ಅಂತ ಹೇಳಿದ್ರೆ ಅಬ್ರೇಷಸ್, ಕಿತ್ತೋದ ತರಚುಗಾಯ ಕಿತ್ತೋಗಿರುವುದು ಅಂತ. ತರಚುಗಾಯ ಕಿತ್ತೋಗಿರೋದಕ್ಕೆ ಅದಕ್ಕೆ ಬರೀ ತರಚುಗಾಯ ಅಬ್ರೇಷಸ್ ಮೆಡಿಕಲಿ. ಅದು ಕಿತ್ತೋಗಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಎ ಲ್ಯಾಸರೇಟೆಡ್ ವೂಂಡ್ಸ್. ಕಟ್ ವೂಂಡ್ಸ್, ಕಂಟೂಷನ್ಸ್, ಆಮೇಲೆ ಅವೆಲ್ಲ ಬೇರೆ ಬೇರೆ. ಅದೇ ತರ ಇಲ್ಲಿ ಎರಡು ಅದರಲ್ಲಿ ನಾನು ಬರೆದಿದ್ದೇನೆ ಅಂತ ಅವರು ಶಿ ಹ್ಯಾಸ್ ಟೋಲ್ಡ್. 2 fingers, ವಾಟ್ ಇಸ್ ದ 2 fingers ಥಿಯರಿ ಅಂತ ಕೇಳಿದೆ. ನಾರ್ಮಲಿ ನಾವು ಯಾವುದೇ ಇದು ರೇಪ್ ಕೇಸ್, ಇದು ಅಂತಲ್ಲ, ಎನಿ ರೇಪ್ ಕೇಸ್ ಬಂದಾಗ ನಾವು ಹೇಗೆ ಕಂಡುಹಿಡಿತೇವೆ ರೇಪ್ ಆಗಿದೆ ಅಂತ ಹೆಂಗ್ ಕಂಡುಹಿಡಿತೇವೆ? ಅನ್ಲೆಸ್ ಅವರು ಬದುಕಿದ್ರೆ ಅವರೇ ಹೇಳ್ತಾರೆ ವಿಕ್ಟಿಮು, ಇಲ್ಲ ಸತ್ತೋಗಿದ್ರು ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗಲ್ಲ. ಹೇಗೆ ಕಂಡುಹಿಡಿತೀವಿ, ವಾಟ್ ಎಕ್ಸ್ಪೆರಿಮೆಂಟ್ಸ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಫಿಂಗರ್ಸ್ ಹಾಕಿ ನೋಡ್ತೇವೆ. ದ ಎಕ್ಸ್ಪ್ಯಾನ್ಷನ್ ಆಫ್ ವೆಜೈನಾ